ಮಹಿಮಾಕುಂದ ಬೃಣಾಲಾಭಂ ದೈತ್ಯಾನಂ ಪರಮಂ ಗುರುಂ ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮಾಮ್ಯಹಂ. ಓಂ ಶುಂ ಶುಕ್ರಾಯ ನಮಃ. ಸಮಸ್ತ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರಿಗೂ ಕೂಡ ತುಳಸಿ ಕನ್ನಡ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತವನ್ನು ಕೋರ್ತಾ ಈ ದಿನ ಭಾಳ ವಿಶೇಷವಾಗಿರ್ತಕ್ಕಂಥ ಒಂದು ವಿಚಾರದ ಬಗ್ಗೆ ನಿಮ್ಮ ಮುಂದೆ ಬರ್ತಾ ಇದ್ದೇನೆ. ಇಲ್ಲಿವರೆಗೂ ಕೂಡ ಕನ್ಯಾ ರಾಶಿವರೆಗೂ ಕೂಡ ಈ ಜೀವನದ ಒಂದು ಬದಲಾವಣೆಯ ಸಮಯ ಹೇಗಿರ್ತಕ್ಕಂಥದ್ದಿರುತ್ತೆ, ಯಾವ ವಿಚಾರದಲ್ಲಿ ಯಾವ ರಾಶಿಯವರು ಸರಿಯಾದಂಥ ಮಾರ್ಗದರ್ಶನವನ್ನು ತಗೋಬೇಕಾಗ್ತದೆ, ಎಲ್ಲಿ ಸಮಸ್ಯೆ ಬರ್ತಕ್ಕಂಥದ್ದಿರ್ತದೆ, ಯಾವ ಒಂದು ತತ್ವವನ್ನು ನಾವು ಅಡಾಪ್ಟ್ ಮಾಡಿಕೊಂಡ್ರೆ ಅಳವಡಿಕೆ ಮಾಡಿಕೊಂಡಾಗ ನಮ್ಮಲ್ಲಿ ಒಂದು ಬದಲಾವಣೆ ಬರುತ್ತೆ. ನಿಮಗೆ ಗೊತ್ತಿರಬೇಕು, ಪ್ರತಿಯೊಬ್ಬರಿಗೂ ನಮ್ಮ ಹಣೆ ಬರವನ್ನು ಯಾರೂ ಬದಲಾಯಿಸೋಕ್ಕಾಗೋದಿಲ್ಲ. ಇದು ಪೂರ್ವನಿಯೋಜಿತ, ಪ್ರತಿಯೊಂದು ಜಾತಕ ಪೂರ್ವನಿಯೋಜಿತ. ನಾವು ಪ್ರತಿಯೊಬ್ಬರಲ್ಲೂ ಕೂಡ ಅದನ್ನು ಮಾಡಿ ಶಾಂತಿ ಮಾಡ್ತೀವಿ, ಇದನ್ನು ಮಾಡಿ ಶಾಂತಿ ಮಾಡ್ತೀವಿ, ಮತ್ತೊಂದು ಮಾಡಿ ಶಾಂತಿ ಮಾಡ್ತೀವಿ ಅನ್ನೋದು ಇದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ಮಾತುಗಳು. ಪ್ರತಿಯೊಬ್ಬರು ಕರ್ಮಫಲ ಪ್ರತಿಯೊಬ್ಬರು ಅನುಭವಿಸ್ಲೇಬೇಕಾಗುತ್ತೆ. ಯಾರಾದರೂ ಪರಮಾತ್ಮ ಆದರೂ ಕೂಡ ಅವರವರ ಕರ್ಮಫಲಗಳನ್ನು ಮಾಡಬೇಕಾಗುತ್ತೆ, ಅನುಭವಿಸ್ಲೇಬೇಕು. ಆಗಮ ಸಂಚಿತ ಪ್ರಾರಬ್ಧ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರಬೇಕು. ನಾನು ಮಾಡ್ತಕ್ಕಂಥ ತಪ್ಪು ಆಗಮೀ ಕರ್ಮ ತಿಳ್ಕೊಳ್ಳಿ, ಅದು ಸಂಚಿತಕ್ಕೆ ಬೀಳುತ್ತೆ. ಅದೇನಾದರೂ ಸಂಚಿತದಲ್ಲಿ ಇರ್ಲಕ್ಕಾಗದೆ ತುಂಬಿದ್ಕೊಂತು ಅಂದರೆ ಆಗಮಿ ಕರ್ಮ, ಮತ್ತೆ ಆ ಒಂದು ಮಾಡ್ತಕ್ಕಂಥ ಕರ್ಮ ಅಲ್ಲೇ ಒಂದು ಸಮಸ್ಯೆಯನ್ನು ತೋರಿಸ್ಬಿಡುತ್ತೆ. ಖಂಡಿತ ನಾನು ಪ್ರತಿಯೊಬ್ಬರಿಗೂ ಮನುಜರಿಗೆ ಹೇಳ್ತಕ್ಕಂಥ ವಿಚಾರ, ನಾವು ಮಾಡ್ತಕ್ಕಂಥ ಕರ್ಮ ಶುದ್ಧವಾಗಿರಲಿ. ಸತ್ಯವಾಗಲೂ ಧರ್ಮೋ ರಕ್ಷೋ ರಕ್ಷಿತಾ. ನೀವು ನಿಮ್ಮ ಮನಸ್ಸಿಗೆ ನಾನು ಧರ್ಮವಾಗಿದ್ದೇನೆ ಅನ್ನಿಸ್ಬೇಕು, ಇಂಪಾರ್ಟೆಂಟ್. ಬೇರೆಯವರು 1000 ಹೇಳಿ, ನಥಿಂಗ್ ಟು ವರಿ. ನಾನು ಧಾರ್ಮಿಕವಾಗಿದ್ದೇನೆ ಅಂದಾಗ ಮಾತ್ರ ನಮ್ಮಲ್ಲಿ ಕರ್ಮಫಲಗಳು ದೂರ ಆಗುತ್ತೆ. ಯಾವುದೋ ಒಂದು ಬೇರೆ ಸಬ್ಜೆಕ್ಟಿಗೆ ತೊಗೊಂಡೋಗ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನೋಡಿ, ಇವತ್ತಿನ ದಿನ ತುಲಾರಾಶಿಯವರ ವಿಶೇಷವಾಗಿ ಯಾವ ಒಂದು ಬದಲಾವಣೆ ಅಗತ್ಯವಾಗಿರ್ತಕ್ಕಂಥದ್ದಿರುತ್ತೆ. ಇವರು ಜೀವನದಲ್ಲಿ ಏಳಿಗೆಯನ್ನು ಮಾಡಲಿಕ್ಕೋಸ್ಕರ ಏನು ಒಂದು ಬದಲಾವಣೆಗಳನ್ನು ಮಾಡ್ಕೊಳ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ. ತುಲಾರಾಶಿ ಶುಕ್ರನ ಆಡಳಿತವಾಗಿರ್ತಕ್ಕಂಥ ರಾಶಿ. ಕಾಲಪುರುಷ ಕುಂಡಲಿಯನ್ನು ನೋಡಿದಾಗ ಸಪ್ತಮ ಭಾವ. ನೋಡಿ, ತುಲಾರಾಶಿ ಅಂದಾಕ್ಷಣಕ್ಕೆ ನಾವು ಎಲ್ಲ ಏನಂತ ಕರಿತೀವಿ, ಯಾರಾದರೂ ಈ ನ್ಯಾಯಕ್ಕೋ ಮತ್ತೊಂದು ಮಾತಾಡಬೇಕಾದ್ರೆ ಆ ತುಲಾರಾಶಿಯರಿದ್ದಾರೆ ಕರ್ಕೊಂಡು ಒಂದು ಮ್ಯಾನೇಜ್ ತಕ್ಕಡಿ, ತುಲಾ ಅಂದರೆ ತಕ್ಕಡಿ ಅಂತ ನೋಡಿದ್ವಿ. ಸರಿಯಾಗಿ ಮ್ಯಾನೇಜ್ ಮಾಡ್ತಾರೆ ಅಂತಕ್ಕಂಥದ್ದನ್ನು ನಾವು ಸರ್ವೇ ಸಾಮಾನ್ಯವಾಗಿ ಹೇಳ್ತೇವೆ. ಬಟ್ ಅದರಲ್ಲಿ ಎಷ್ಟು ಅಡಕವಾಗಿದೆ ಸತ್ಯ, ಧರ್ಮಪರವಾಗಿ ಎಷ್ಟಿರ್ತಕ್ಕಂಥದ್ದಿರುತ್ತೆ, ಇವೆಲ್ಲ ವಿಚಾರಗಳನ್ನು ನೋಡಬೇಕಾಗ್ತದೆ. ನೋಡಿ, ಇನ್ನೊಂದು ವಿಶೇಷ, ತುಲಾರಾಶಿಯಲ್ಲಿ ಬರ್ತಕ್ಕಂಥ ವಿಶಾಖ ನಕ್ಷತ್ರ, ಸ್ವಾತಿ, ಹಾಗೆ ಚಿತ್ತಾ ನಕ್ಷತ್ರಗಳು, ಚಿತ್ತ ಮತ್ತು ಸ್ವಾತಿ, ವಿಶಾಖ ನಕ್ಷತ್ರ ಅಂತ ಒಂದು ಆರ್ಡರಲ್ಲಿ ಕರೆದ್ವಿ. ಕುಜ ಜೊತೆಗೆ ರಾಹು, ತದನಂತರ ಗುರುವಿನ ನಕ್ಷತ್ರಗಳು ಸಂಯೋಗ. ಈ ತುಲಾರಾಶಿ ವಾಯುತತ್ವ ರಾಶಿ, ತುಂಬ ಬದಲಾವಣೆಯ ರಾಶಿ. ಒಂದು ವಿಚಾರ ತಿಳ್ಕೊಳ್ಳಿ, ನಾನು ಖಂಡಿತ ನಿಮಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಯಾರು ತುಲಾರಾಶಿಯಲ್ಲಿದ್ದಾರೋ ಒಂದು ರೀತಿಯ ಕಾರ್ಯಗಳನ್ನು ಮಾಡ್ಕೊಳ್ತಕ್ಕಂಥ ಹೋಗಿ, ಅದರಲ್ಲಿ ಎಕ್ಸ್ಪೆಷಲಿ ನೀವು ಧಾರ್ಮಿಕತೆಯಲ್ಲಿ ಹೆಚ್ಚಿನ ಒಲವು ನ್ಯಾಯಬದ್ಧವಾಗಿದ್ದರೆ ಮಾತ್ರ ತುಲಾರಾಶಿಯವರು ಉದ್ಧಾರ. ಇಲ್ಲಾಂದರೆ ಬೇಕಾದ್ರೆ ನಾನು ಚಾಲೆಂಜ್ ಮಾಡ್ತೀನಿ, ಖಂಡಿತವಾಗಿ ಕೂಡ ಯಾರು ಕೂಡ ಅಷ್ಟು ಕನ್ಸಿಸ್ಟೆನ್ಸಿ ಇರೋದಿಲ್ಲ, 100ಕ್ಕೆ 100 ಭಾಗ ಇರೋದಿಲ್ಲ. ಜೊತೆಗೆ ಅಹಂ ಕಡಿಮೆ ಮಾಡ್ಕೋಬೇಕು, ಜಲಸ್ ಬುದ್ಧಿ ಕಡಿಮೆ ಮಾಡ್ಕೋಬೇಕು. ಇಲ್ಲಾಂದರೆ ಖಂಡಿತವಾಗಿ ನಾವು ಹೇಳ್ತಕ್ಕಂಥ ವಿಚಾರಗಳು ನಿಮಗೆ ಕೆಟ್ಟದಾಗಿ ಕಾಣ್ಬೋದು. ಬಟ್ ನಿಮ್ಮಲ್ಲಿ ಆ ಬದಲಾವಣೆಗಳು ಬಂದಾಗ 100ಕ್ಕೆ 100 ಭಾಗ ನಿಮ್ಮಲ್ಲಿ ಸುಖ, ಶಾಂತಿ, ಸಮೃದ್ಧಿ ಇರ್ತದೆ. ನಮ್ಮಲ್ಲಿ ಫೇಟ್ ಆಫ್ ದ ಪರ್ಸನ್ ವಿಲ್ ನಾಟ್ ಬಿ ಚೇಂಜಸ್, ಇಟ್ ಕ್ಯಾನ್ ಬಿ ಆಲ್ಟರ್ಡ್. ನಾವು ಬದಲಾವಣೆಗಳನ್ನು ಮಾಡ್ಕೋಬೇಕು. ನನ್ನ ಹಣೆ ಬರ ಇಷ್ಟೇ ಇದೆಯಪ್ಪ, ಸೊ ಬದಲಾವಣೆ ಹೇಗೆ ಮಾಡ್ಕೊಳ್ತಕ್ಕಂಥದ್ದು ಅತಿ ಅವಶ್ಯಕತೆ. ಏನು ನಮ್ಮಲ್ಲಿ ನ್ಯೂನ್ಯತೆಗಳಿದೆ, ಯಾರು ತಿದ್ದಿ ನಡೀತಾರೋ ಅವರು ಮನುಜ. ನಾನು ಇದೇ ಥರ ಇರ್ತೀನಿ ಅಂದರೆ ನಿನ್ನ ಹಣೆ ಬರ ನಾವೇನು ಮಾಡೋಕ್ಕಾಗ್ತದೆ. ನಿನ್ನಲ್ಲಿನ ಬದಲಾವಣೆಗೆ ನೀನು ಕರ್ತನಾದರೆ ಬಿಟ್ಟರೆ ಬೇರೆ ಯಾರು ಬರಲಿಕ್ಕೆ ಸಾಧ್ಯ ಇಲ್ಲ. ನನ್ನಲ್ಲಿ ಅಫ್ಕೋರ್ಸ್ ಈ ಗುಣ ಇದೆಯಪ್ಪ, ನನ್ನಲ್ಲಿ ಲೇಜಿನೆಸ್ ಇದೆಯಪ್ಪ, ನನ್ನಲ್ಲಿ ಅಹಂ ಇದೆಯಪ್ಪ, ನಾನು ಎಲ್ಲರೊಟ್ಟಿಗೂ ಬರೀಬೇಕಪ್ಪ. ಸಪ್ತಮ ಭಾವ ನೋಡಿ, ನೀವು ಖಂಡಿತವಾಗಿ ಎಲ್ಲರೊಟ್ಟಿಗೆ ಬರೆಯಲ್ಲ. ಚಾಲೆಂಜ್ ಮಾಡ್ತೀನಿ. ಬೇಕಾದರೆ ನೀವು ರಿಮೋಟೆಡ್ ಪರ್ಸನ್, ಯಾವಾಗಲೋ ನಿಮ್ಮ ಮನಸ್ಸಿಗೆ ಬಂದರೆ ಮಾತ್ರ ಜನಗಳ ಹತ್ರ ಬರಿತೀವಿ.
ಸಪ್ತಮ ಭಾವ ಜನದ ಭಾವ, ಇನ್ನೊಬ್ಬರನ್ನು ಅಟ್ರಾಕ್ಷನ್ ಮಾಡ್ತಕ್ಕಂಥ ಭಾವ. ಅಫ್ಕೋರ್ಸ್ ನೀವು ಬರೆಯೋದೇ ಇಲ್ಲ, ನಿಮ್ಮದೇ ಆದಂಥ ಒಂದು ಆ್ಯಟಿಟ್ಯೂಡ್ಸ್ ಇರುತ್ತೆ, ನಿಮ್ಮದೇ ಆದಂಥ ಒಂದು ವೈಖರಿಗಳಿರ್ತಕ್ಕಂಥದ್ದು ಇರುತ್ತೆ. ಖಂಡಿತ ಒಂದು ವಿಚಾರ ನಾನು ತುಲಾರಾಶಿಯಲ್ಲಿರ್ತಕ್ಕಂಥವ್ರಿಗೆ ಹೇಳೋದು, ನಿಮ್ಮ ಈ ಬದಲಾವಣೆ, ಮನಸ್ಥಿತಿ ಬದಲಾವಣೆಗಳು, ಆ ಕೆಲಸ ಮಾಡ್ತೀನಿ, ಈ ಕೆಲಸ ಮಾಡ್ತೀನಿ, ಬಿಸ್ನೆಸ್ ಮಾಡ್ತೀನಿ, ಮತ್ತೊಂದು ಮಾಡ್ತೀನಿ, ಓದೋದು ಬಿಟ್ಟು ನಾನು ಬಿಸ್ನೆಸ್ ಮಾಡೋಕ್ಕೆ ಹೋಗ್ತೀನಿ, ಇವೆಲ್ಲ ವಿಚಾರ ನಿಮ್ಮ ತಲೆಯಲ್ಲಿ ಬಂದೇ ಬರ್ತದೆ. ಇದು ನಿಮ್ಮನ್ನು ಅಧಃಪತನಕ್ಕೆ ಕರ್ಕೊಂಡೋಗುತ್ತೆ. ಸರಿಯಾಗಿ ಕನ್ಸಿಸ್ಟೆನ್ಸಿ ಕೊಡೋದಿಲ್ಲ. ಎಜುಕೇಷನ್ ವರ್ಗವನ್ನು ನೋಡ್ರಿ, ಚತುರ್ಥಾಧಿಪತಿ ಶನಿ ನಿಮಗೆ ಎಜುಕೇಷನ್ ಕೂಡ ಕನ್ಫ್ಲಕ್ಚುಯೇಟ್ ಮಾಡ್ತದೆ. ಆದರೆ ಕೆಲವರು ತುಂಬ ರಿಸರ್ಚ್ ರಿಲೇಟೆಡ್ ಇರ್ತಕ್ಕಂಥವ್ರನ್ನ ಕೂಡ ನೋಡ್ತೀವಿ. ಯಾರು ತುಲಾರಾಶಿಯಲ್ಲಿ ಧಾರ್ಮಿಕವಾಗಿದ್ದಾರೋ, ಪಂಚಮಾಧಿಪತಿ ಯಾರು? ಪಂಚಮಾಧಿಪತಿನೇ ಶನಿ. ಯಾಕೆಂದರೆ ನಿನ್ನ ಕರ್ಮ, ನಿನ್ನ ಬುದ್ಧಿ, ನಿನ್ನ ಚಂಚಲಿತ ಸ್ವಭಾವ ನಾನು ಕೊಡೋದಿಲ್ಲ, 100% ನಿನ್ನ ಜೀವನಕ್ಕೆ ಏಳಿಗೆ ಕೊಡೋದಿಲ್ಲ. ಬಟ್ ಇದು ಅಫ್ಕೋರ್ಸ್ ನೀವು ಎಷ್ಟೇ ಕಠೋರವಾಗಿ ಅಂದ್ಕೊಂಡ್ರೂ ಇದಷ್ಟೇ ಸತ್ಯ ಕೂಡ. ಯಾರು ತುಲಾರಾಶಿಯಲ್ಲಿದ್ದಾರೋ ಅವರು ಒಂದು ಮನಸ್ಥಿತಿಯನ್ನು ಹೊಂದ್ಕೊಳ್ತಕ್ಕಂಥ ಅತೀ ಮುಖ್ಯ. ಅದಕ್ಕೋಸ್ಕರ ಜ್ಞಾನಕ್ಕೆ ಕಾರಕ ಆಗಿರ್ತಕ್ಕಂಥದ್ದು ವಿಶಾಖ ನಕ್ಷತ್ರ ಕೊನೆಯ ಭಾಗ ಅಂತ ನೋಡಿದ್ವಿ. ಸ್ವಾತಿ ನಕ್ಷತ್ರ ಅಫ್ಕೋರ್ಸ್ ನಿಮ್ಮ ಮನಸ್ಥಿತಿ ಒಂದು ಮೆಂಟಾಲಿಟಿ ಒಂದು ರೀತಿಯಾಗಿರೋದಿಲ್ಲ, ಹೆಡ್ ವೈಡ್ ಜಾಸ್ತಿ ಇರ್ತದೆ. ಖಂಡಿತ ಹೆಡ್ ವೈಡ್ ಜಾಸ್ತಿ ಇರ್ತಕ್ಕಂಥದ್ದು ಇರುತ್ತೆ. ನೀವು ನೋಡ್ಕೊಂಬನ್ನಿ, ಯಾರ್ಯಾರು ತುಲಾರಾಶಿಯಲ್ಲಿದ್ದಾರೋ ಅವರೆಲ್ಲ ಸಹಿತವಾಗಿ ಸೆಲೆಕ್ಟಿವ್ ಫ್ರೆಂಡ್ಸ್, ತುಂಬ ವಿರಳವಾಗಿರ್ತಕ್ಕಂಥ ಫ್ರೆಂಡ್ಸ್ಗಳು. ಜೊತೆಗೆ ನಾನು ಮಾಡಿದ್ದೇ ಸರಿ ಅಂತಕ್ಕಂಥ ವಾದ. ಈವನ್ ಒಂದು ಎಕ್ಸಾಂಪಲ್ ನಿಮಗೆ ಕೊಡ್ತೇನೆ. ಈಗಿನ ಒಂದು ಕಾಲಘಟ್ಟಕ್ಕೆ ತಕ್ಕನಾಗಿ ಮ್ಯಾಕ್ಸಿಮಮ್ ತುಲಾರಾಶಿಯವ್ರಿಗೆ ಫೋನ್ ಮಾಡಿ ಒಂದು ಸರಿ ಪಿಕ್ ಮಾಡಲ್ಲ ಅವ್ರು. ಬೇಕಾದ್ರೆ ನಿಮಗೆ ಯಾವಾಗಲೋ ಅವರಿಗೆ ಮನಸ್ಸಿಗೆ ಬಂದಾಗ ಅಥವಾ ನೋಡ್ದೋ ಇಡ್ತಾರೆ, ಬಿಡು ನೋಡೋಣ ಮಾಡ್ಕೊಳ್ಳೋಣ ಅಂಥ ಇಂಪಾರ್ಟೆಂಟ್ಸ್ ವ್ಯಕ್ತಿಗಳಿದ್ದಾಗ ಮಾತ್ರನೇ ಆ ಒಂದು ಆಟಿಟ್ಯೂಡ್ ಬೆಳೀತದೆ. ಇಲ್ಲಾಂದರೆ ಸ್ವಲ್ಪ ಮಟ್ಟಿಗೆ ನೋಡೋಣ ಬಿಡು, ಮಾಡೋಣ ಬಿಡು, ಯಾವಾಗಲೋ ಮಾಡಿದ್ರಾಗುತ್ತೆ, ಈ ಥರ ಮನೋಭಾವ ಬರ್ತದೆ. ಇದರಿಂದ ನಿಮಗೆ ಯೂಶ್ವಲಿ ನಿಮ್ಮ ಒಂದು ದಾರಿ ಅಂದರೆ ಡೆಸ್ಟಿನಿ ರೀಚ್ ಆಗೋದಕ್ಕೆ ಕಷ್ಟ ಆಗ್ತದೆ. ಜನಗಳ ಒಂದು ಸಾರ್ವಜನಿಕ ಅಂಶವಾಗಿದ್ದಾಗ ನೀವು ಆ ಸಾರ್ವಜನಿಕರೇ ನಿಮ್ಮನ್ನು ಅಬ್ಯೂಸ್ ಮಾಡ್ತಕ್ಕಂಥ ಸ್ಥಿತಿಗತಿಗಳು ನಿರ್ಮಾಣ ಆಗ್ತಕ್ಕಂಥದ್ದು ಇರುತ್ತೆ. ಯಾರು ತಿಳಿದು ಇದನ್ನು ಬದುಕ್ತಾರೋ ತುಲಾರಾಶಿಯವರು ಖಂಡಿತ ವಾಯುತತ್ವ ನಿಧಾನಕ್ಕೆ ಮೇಲ್ಕೆ ಹೋಗ್ತಾರೆ, ಅಷ್ಟೇ ಸತ್ಯ. ಇಲ್ಲ ಎಡ್ಡಮ್ ದಿಡ್ಡಮ್ ಗಾಡಿ ಯಾವ ಕಡೆ ಬೀಸುತ್ತೋ ಆ ಕಡೆ ಹೋಗ್ತಕ್ಕಂಥದ್ದು, ಯಾವುದೇ ಆದಂಥ ಗುರಿಯನ್ನು ರೀಚ್ ಮಾಡೋಕ್ಕೆ ಕಷ್ಟ ಆಗ್ತದೆ ಅಲ್ವಾ. ನೋಡಿ, ತುಲಾರಾಶಿಯವರು ಅದಕ್ಕೆ ಹೇಳ್ತಕ್ಕಂಥದ್ದು, ಚಿತ್ತಾ ನಕ್ಷತ್ರ ಕ್ರಿಯೇಟಿವಿಟಿ, ತುಂಬ ಕ್ರಿಯೇಟಿವಿಟಿ ಇರ್ತಕ್ಕಂಥ ಮನುಷ್ಯರು, ತುಂಬ ಒಂದು ಆವಿಷ್ಕಾರವನ್ನು ಮಾಡ್ತಕ್ಕಂಥ ಮನುಷ್ಯರು. ಬಟ್ ಒಂದು ವಿಚಾರ, ತುಲಾರಾಶಿಯಲ್ಲಿ ಒಂದು ನಾಲೆಡ್ಜನ್ನು ಬೆಳೆಸ್ಕೊಂಡು ಸರಿಯಾದಂಥ ಜ್ಞಾನವನ್ನು ಇಟ್ಕೊಂಡು ಸರಿಯಾದಂಥ ಕೆಲಸವನ್ನು ಸನ್ಮಾರ್ಗವನ್ನು ಮಾಡಿಕೊಂಡು ಧಾರ್ಮಿಕತೆಯಲ್ಲಿ ಒಲವನ್ನು ಇಟ್ಕೊಂಡು ಯಾರು ನಡೀತಾರೋ ಮ್ಯಾಕ್ಸಿಮಮ್ ಅವರ ಜೀವನ ಅತ್ಯವಶ್ಯಕವಾಗಿ ಉದ್ಧಾರ ಆಗ್ತಕ್ಕಂಥದ್ದು ಇರುತ್ತೆ. ನೋಡಿ, ಒಂದು ವಿಚಾರ ನಿಮಗೆ ಗೊತ್ತಿರಬೇಕು, ತುಲಾರಾಶಿಯಲ್ಲಿ ಸೂರ್ಯ ನೀಚ ಸ್ಥಾನ. ಅಲ್ಲಿ ಯಾರು ಲಾಭಾಧಿಪತಿ ಆಗಿರ್ತಕ್ಕಂಥದ್ದು ಯಾರು? ಸೂರ್ಯ. ಅಲ್ಲೇ ನೀಚ, ಲಾಭ ಕೊರತೆ, ಖಂಡಿತ ಲಾಭ ಕೊರತೆ ಆಗ್ತಕ್ಕಂಥದ್ದು ಇರ್ತದೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೇನೆ ನೋಡಿ, ಇನ್ನು ಕರ್ಮಾಧಿಪತಿ ಯಾರು? ಚಂದ್ರ. ಇಲ್ಲಿ ಕರ್ಮಾಧಿಪತಿ ಚಂದ್ರ ಆಗಿರೋದ್ರಿಂದ ಏನಾಗುತ್ತೆ, ಪೊಟೆನ್ಷಿಯಲ್ ಸಿಗೋದು ಕಷ್ಟ. ಹೇಗೆ ಪೊಟೆನ್ಷಿಯಲ್ ಅಂದರೆ ನಿಮಗೆ ಒಂದು ರೀತಿಯಾಗಿರ್ತಕ್ಕಂಥ ಒಂದು ಅಂದರೆ ನಿಮ್ಮ ಕೆಲಸಗಳಾಗಿರ್ಬೋದು, ಯಾವುದೇ ಆಗಿರ್ಬೋದು, ಅಲ್ಲಿ ಸ್ವಲ್ಪ ಮಟ್ಟಿಗೆ ವಿಳಂಬತೆ ತೋರಿಸ್ತದೆ, ಸರಿಯಾಗಿ ತೋರಿಸೋದಿಲ್ಲ. ಅಫ್ಕೋರ್ಸ್ ಯಾರಾದರೂ ಧಾರ್ಮಿಕವಾಗಿದ್ದಾಗ ನಾನು ಇದನ್ನೇ ಮಾಡಬೇಕು ಅಂತಕ್ಕಂಥ ಒಲವುಗಳನ್ನು ಇಟ್ಕೊಂಡಾಗ ಮಾತ್ರ ಅಲ್ಲಿ ನಿಮಗೆ ಕೆಲಸದ ಸ್ಥಿತಿಗತಿಗಳು ಉತ್ತಮವಾಗಿರ್ತದೆ. ಆರಾಧಿಪತಿ ಯಾರು? ಕೆಲಸದ ಅಧಿಪತಿ ಆಗಿರ್ತಕ್ಕಂಥದ್ದು ಗುರು. ಇಲ್ಲಿ ಗುರು ಏನು ಮಾಡ್ತದೆ? ಗುರು ದುಸ್ವಭಾವವಾಗಿ ಇರ್ತಕ್ಕಂಥ ಕೆಲಸಗಳನ್ನು ನಿಮಗೆ ಕೊಡ್ತದೆ. ಹಾಗೆ ತುಲಾರಾಶಿಗೆ ಗುರು ಶತ್ರುಭಾವ ಅಂತ ನೋಡಿದ್ವಿ. ಅಫ್ಕೋರ್ಸ್ ಶತ್ರು ಮತ್ತು ತಾತ್ಕಾಲಿಕವಾಗಿರ್ತಕ್ಕಂಥ ಶತ್ರು ಇವೆಲ್ಲ ನಿಮ್ಮ ಮುಂದೆ ಒಂದು ದಿನ ನಾನು ಹೇಳ್ತೇನೆ. ಆದರೆ ಇಲ್ಲಿ ತುಲಾರಾಶಿಯವರ ಜೀವನದ ಪರಿಕರಗಳನ್ನು ಅಂದರೆ ಜೀವನದ ತತ್ವವನ್ನು ನೋಡಿದಾಗ ಖಂಡಿತವಾಗಿ ನಿಮ್ಮ ಮೋರ್ ಎಫರ್ಟ್ ದ್ಯಾನ್ ಸಕ್ಸೀಡ್. ಖಂಡಿತ ಇಲ್ಲ ಅಂದರೆ ಕಷ್ಟ ಆಗ್ತದೆ ತುಲಾರಾಶಿಯವ್ರಿಗೆ. ಯಾವುದೇ ವಿಚಾರ ತಗೊಳ್ಳಿ, ಮದುವೆ ವಿಚಾರ ತಗೊಳ್ಳಿ, ಸ್ವಲ್ಪ ಮಟ್ಟಿಗೆ ವಿಳಂಬತೆ, ಕುಟುಂಬವನ್ನು ತಾವು ಚೆನ್ನಾಗಿ ನೋಡ್ಕೊಳ್ತಕ್ಕಂಥದ್ದು ಇರುತ್ತೆ. ಅದರಲ್ಲೂ ಕೆಲವೊಬ್ಬರಿಗೆ ಸಮಸ್ಯೆಗಳು ಕಾಡ್ತಕ್ಕಂಥದ್ದು ಇರ್ತದೆ. ಹಾಗಾಗಿ ಕುಜನ ತತ್ವ 2 ಮತ್ತು 7ರ ಅಧಿಪತಿ ಯಾರು?
ಕುಜ ವಿಳಂಬತೆ ಆಗ್ತಿದೆ ಗುರುಗಳೇ, ಕೆಲವೊಬ್ಬರು ತುಂಬ ವಿಳಂಬತೆ ಆಗ್ತಿದೆ, ನನಗೆ ಒಂದು ಸರಿಯಾದಂಥ ಒಂದು ಕೆಲಸಗಳಿಲ್ಲ, ಯಾವುದೇ ವಿಚಾರದಲ್ಲೂ ನಾನು ಕನ್ಸಿಸ್ಟೆನ್ಸಿ ಉಳಿಸ್ಕೊಳ್ಳಿಲ್ಲ ಗುರುಗಳೇ. ಖಂಡಿತ ನೋಡಿ, ಇದೇ ನಿಮಗೆ ಒಂದು ಕೆಟ್ಟ ಪರಿಣಾಮಗಳನ್ನು ಬೀರುತ್ತೆ. ಹಾಗಾಗಿ ತುಲಾರಾಶಿಯಲ್ಲಿರ್ತಕ್ಕಂಥವರು ಶುಕ್ರನ ತತ್ವ 1 ಮತ್ತು 8ರ ಅಧಿಪತಿ, ನಿನಗೆ ನೀನೇ ಶತ್ರು, ಬೇರೆ ಯಾರೂ ಬರೋದಿಲ್ಲ ನೋಡಿ. ಅದಕ್ಕೋಸ್ಕರ ಹೇಳ್ತೀವಿ ಶುಕ್ರನ ತತ್ವ ವೃಷಭ ರಾಶಿ, ಹಾಗೆ ತುಲಾರಾಶಿ, ಇದಕ್ಕೆ ಒಡೆಯನಾಗಿರ್ತಕ್ಕಂಥವ್ರು ಯಾರು? ಒಡೆಯರಾಗಿರ್ತಕ್ಕಂಥವರೇ ಶುಕ್ರ ಆಗಿರೋದ್ರಿಂದ ನಿನಗೆ ನೀನೇ ಶತ್ರು, ಬೇರೆ ಯಾರೂ ಬರೋದಿಲ್ಲ. ನಿನ್ನ ಅಹಮ್ಮೇ ನಿನ್ನ ಶತ್ರು. ಹಾಗಾಗಿ ನೀವು ಸರಿಯಾದಂಥ ಸನ್ಮಾರ್ಗವನ್ನು ತಗೊಳ್ಳಿ. ಭಾಗ್ಯಾಧಿಪತಿ ಆಗಿರ್ತಕ್ಕಂಥದ್ದು, ನಷ್ಟಾಧಿಪತಿ ಆಗಿರ್ತಕ್ಕಂಥದ್ದು ಬುಧ. ನಿನ್ನ ಭಾಗ್ಯವನ್ನು ನೀನೇ ಹಾಳು ಮಾಡ್ಕೊಳ್ತೀಯಾ ಅಂತಕ್ಕಂಥದ್ದು ಇರ್ತದೆ ನೋಡಿ. ನಾನಾ ಒಂದು ವಿಚಾರಗಳಲ್ಲಿ ನೋಡಬೇಕಾಗುತ್ತೆ. ಯಾವ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ, ಯಾವ ದಶಾಭುಕ್ತಿಗಳು ಅವರ ಜೀವನದಲ್ಲಿ ನಡೀತಾ ಇದೆ, ಆಗು ಹೋಗುಗಳು ಹೇಗಿದೆ, ಅದರ ನಕ್ಷತ್ರಕ್ಕೆ ಯಾವ ನಕ್ಷತ್ರದಲ್ಲಿ ಕೂತಿದೆ, ಅನೇಕ ರೀತಿಯಾದಂಥ ಬದಲಾವಣೆಗಳಿರುತ್ತೆ. ನಾನು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ತಿಳಿಸ್ತಾ ಇರ್ತಕ್ಕಂಥ ವಿಚಾರಗಳೇನು, ನಿಮ್ಮ ಒಂದು ಕ್ಯಾರೆಕ್ಟರಿಸ್ಟಿಕ್, ಈ ಒಂದು ಬದಲಾವಣೆಗಳನ್ನು ಮಾಡಿಕೊಂಡ್ರೆ ನಿಮ್ಮ ಲೈಫ್ ಪ್ರಿಡಿಕ್ಷನ್ಸ್ ಹೀಗಿರುತ್ತೆ, ನಿಮ್ಮ ಜೀವನದ ತತ್ವ ಹೇಗಿರ್ತಕ್ಕಂಥದ್ದು ಇರ್ತದೆ. ಹಂಗಂದರೆ ತುಲಾರಾಶಿಯಲ್ಲಿರ್ತಕ್ಕಂಥವ್ರೆಲ್ಲ ನೀವು ಹೇಳಿದಾಗ ಆಗ್ತದ ಗುರುಗಳೇ? ನೋ, ನೆವರ್, ಖಂಡಿತ ಇಲ್ಲ. ನಿಮ್ಮಲ್ಲಿ ಈ ಒಂದು ಬದಲಾವಣೆಗಳು ಅತಿ ಮುಖ್ಯವಾಗಿ ನಿಮ್ಮ ಜೀವನದ ಗುರಿಯನ್ನು, ನಿಮ್ಮ ಜೀವನದ ದಾರಿಯನ್ನು ಸರಿಯಾಗಿ ಮಾರ್ಪಾಟು ಮಾಡ್ತದೆ. ಅದನ್ನು ನಾವು ಯಾವಾಗ ಉಳಿಸ್ಕೊಳ್ತಾ ಬರ್ತೀವೋ, ಜೀವನ ನಮಗೇನಪ್ಪ ಬೇಕು? ಒಂದು ಆರಾಮದಾಯಕವಾಗಿರ್ತಕ್ಕಂಥ, ನೆಮ್ಮದಿಯಾಗಿರ್ತಕ್ಕಂಥ ಜೀವನ. ಅಫ್ಕೋರ್ಸ್ ಕರೋರ್ಪತಿ ಆಗ್ಬೋದು, ಒಬ್ಬೊಬ್ಬ ಅವರ ಕರ್ಮಾನುಸಾರವಾಗಿ ಲಕ್ಷಾಧಿಪತಿ, ಭಿಕ್ಷಾಧಿಪತಿ ಏನಾದರೂ ಆಗಿರ್ಬೋದು. ಬಟ್ ನಮಗೆ ನೆಮ್ಮದಿ ಸಿಗ್ತಕ್ಕಂಥದ್ದು ಅತೀ ಮುಖ್ಯ. ಇವೆಲ್ಲ ನಿಮ್ಮ ಬದಲಾವಣೆಗಳು ಸಾಧ್ಯವಾದಷ್ಟು ಮಾಡಿಕೊಂಡ್ರೂ ಕೂಡ ನಿಮ್ಮಲ್ಲಿರ್ತಕ್ಕಂಥ ಸಮಸ್ಯೆಗಳ ಪ್ರಮಾಣ ಕಡಿಮೆ ಆಗ್ತಾ ಬರ್ತದೆ. ಸೊ ನನ್ನ ಲೈಫ್ ಇಷ್ಟಿದೆ, ನಾನು ಹೀಗೆ ಬದುಕಬಹುದು, ಈ ಒಂದು ಕನ್ಸಿಸ್ಟೆನ್ಸಿ ಹಣ ವಿಚಾರದಲ್ಲಿ ಹೇಗಿರ್ತಕ್ಕಂಥದ್ದು ಇರುತ್ತೆ, ಫ್ಯಾಮಿಲಿ ವಿಚಾರದಲ್ಲಿ ಹೇಗಿರ್ತಕ್ಕಂಥದ್ದು ಇರುತ್ತೆ, ಮಕ್ಕಳ ವಿಚಾರಗಳಲ್ಲಿ ಹೇಗಿರ್ತಕ್ಕಂಥದ್ದು ಇರುತ್ತೆ, ಹಾಗೆ ಜೀವನ ವೃತ್ತಿಯಲ್ಲಿ ಹೇಗಿರ್ತಕ್ಕಂಥದ್ದು ಇರುತ್ತೆ, ಲಾಭಕ್ಕೆ ಹೇಗೆ ಅನುಗುಣವಾಗಿ ನಾವು ಬದುಕಬೇಕು ಅಂತಕ್ಕಂಥದ್ದೆಲ್ಲ ಈ ಒಂದು ರಾಶಿಯ ತತ್ವ ಆಗುತ್ತೆ. ಬಟ್ ಒಂದು ನಾನು ಹೇಳ್ತಕ್ಕಂಥದ್ದು, ತುಲಾರಾಶಿ ಚಲನಾ ರಾಶಿ, ವಾಯುತತ್ವ ರಾಶಿಗಳಾಗಿರೋದ್ರಿಂದ ಒಂದು ವಾಯುತತ್ವ ಅಂದರೆ ನಿಮ್ಮ ನಿಮ್ಮ ನಡೀತಕ್ಕಂಥ ದಾರಿ ಸರಿಯಾದಂಥ ಆಯ್ಕೆ ಮಾಡಿಕೊಳ್ಳಿ. ಆ ದಾರಿಯಲ್ಲಿ ನೀವು ಸರಿಯಾದಂಥ ಸನ್ಮಾರ್ಗದಲ್ಲಿ ಹೋದರೆ ಮಾತ್ರ ನಿಮ್ಮ ಗುರಿಯನ್ನು ತಾವು ರೀಚ್ ಮಾಡ್ತೀರಿ. ಇಲ್ಲಾಂದರೆ ತುಂಬ ಕಷ್ಟ ಆಗ್ತಕ್ಕಂಥದ್ದು ಇರುತ್ತೆ. ಸಾಧ್ಯವಾದಷ್ಟು ಕೂಡ ಯಾರು ತುಲಾರಾಶಿಯಲ್ಲಿದ್ದಾರೋ ಶಿವನ ಮಂತ್ರಗಳನ್ನು ಹೇಳ್ತಕ್ಕಂಥದ್ದು ಅತೀ ಮುಖ್ಯ ನಿಮಗೆ. ಯಾಕೆಂದರೆ ಪಂಚಮ ಸ್ಥಾನ ನಮ್ಮ ಜ್ಯೋತಿಷ್ಯದ ಪ್ರಕಾರ ಕೆಲವೊಬ್ಬೊಬ್ಬರು ಹೇಳ್ತಕ್ಕಂಥದ್ದು ನೋಡಿ, ತುಲಾರಾಶಿಗೆ ಯೋಗಾಧಿಪತಿ ಆಗಿರ್ತಕ್ಕಂಥದ್ದೇ ಶನಿ, ಪಂಚಮ ಶನಿ ಕಾಟ, ಏನೇನೋ ಬೊಗಳೆ ಬಸತು ಬೇಕಾದಷ್ಟು ಬೊಗಳೆ ಬಿಡ್ತಕ್ಕಂಥದ್ದು. ಪಂಚಮ ಶನಿ ಬುದ್ಧಿ ನೋಡಿ, ಅದಕ್ಕೋಸ್ಕರ ಶನಿ ಧರ್ಮಕ್ಕೆ ಕಾರಕ, ಅಂದರೆ ನೀವು ಕರ್ಮಕ್ಕೆ ಕಾರಕ ಅಂತ ನೋಡಿ. ಶುದ್ಧ ಕರ್ಮ, ಅದಕ್ಕೆ ಆಗಮಿ ಕರ್ಮ, ನಿಮ್ಮ ಕರ್ಮ ಸರಿಯಾಗಿರಬೇಕು. ಆಗಮಿ ಕರ್ಮ ಸರಿಯಾಗಿರ್ತಕ್ಕಂಥ ಸಂದರ್ಭಗಳು ನಿಮ್ಮ ಜೀವನದಲ್ಲಿ ದೀರ್ಘಕಾಲವಾಗಿರ್ತಕ್ಕಂಥ ಶ್ರೀಮಂತಿಕೆ, ಪಂಚಮ ಸ್ಥಾನ ತುಂಬ ಪೂರ್ವ ಪುಣ್ಯ ಸ್ಥಾನ, ಶ್ರೀಮಂತಿಕೆ ಸ್ಥಾನ ಅಂತ ಕೂಡ ನೋಡಿದ್ವಿ. ತುಂಬವಾಗಿರ್ತಕ್ಕಂಥ ಒಂದು ರಾಜತತ್ವ ನೋಡಿ, ಅಲ್ಲಿ ಬರ್ತಕ್ಕಂಥ ಇಂದ ಸ್ಟಾರ್ಟ್ ಆಗುತ್ತೆ ರಾಜತತ್ವ. ರಾಜನ ಹತ್ರ ಹಣ ಇರ್ತದ, ರಾಜನ ಹತ್ರ ಸರಿಯಾದಂಥ ಒಂದು ಗಾಂಭೀರ್ಯತೆ ಕಾಪಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಅಂತ ನಾವು ನೋಡಿದ್ವಿ. ಅದಕ್ಕೋಸ್ಕರ ಇಲ್ಲಿ ತುಲಾರಾಶಿಯ ವಿಚಾರಕ್ಕೆ ಬಂದಾಗ ತಾವು ಸಾಧ್ಯವಾದಷ್ಟು ನಿಮ್ಮ ಜಲಸ್ ಅಹಂಬುದ್ಧಿ ಕಡಿಮೆ ಮಾಡ್ಕೊಳ್ಳಿ, ಸರಿಯಾಗಿ ಕೇಳಿಸ್ಕೊಳ್ತಕ್ಕಂಥ ಮನೋಭಾವವನ್ನು ಇಟ್ಕೊಳ್ಳಿ, ಮಾರ್ಗದರ್ಶನವಾಗಿ ನ್ಯಾಯಬದ್ಧರಾಗಿರಿ. ನಿಮ್ಮ ಒಂದು ವಿದ್ಯಾಭ್ಯಾಸ ಅಥವಾ ನಿಮ್ಮ ಕೆಲಸಗಳಲ್ಲಿ ಸರಿಯಾದಂಥ ಸನ್ಮಾರ್ಗವನ್ನು ತಗೊಳ್ಳಿ. ಖಂಡಿತವಾಗಿ ನಿಮಗೆ ಜೀವನದಲ್ಲಿ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಪಾತ್ರ. ಸ್ವಾತಿ ನಕ್ಷತ್ರ ಮಹಾನಕ್ಷತ್ರ, ತುಂಬ ಪವರ್ಫುಲ್ ಆಗಿರ್ತಕ್ಕಂಥ, ನಾವು ಎಜುಕೇಷನ್ ಮಾಡಬೇಕಾದ್ರೆ ವಿದ್ಯಾರಂಭ ಅಂತ ನೋಡಿ, ವಿದ್ಯಾರಂಭ ಮಾಡಬೇಕಾದ್ರೆ ಸ್ವಾತಿ ನಕ್ಷತ್ರದಲ್ಲಿ ನಾವು ವಿದ್ಯಾರಂಭವನ್ನು ಮಾಡ್ತೀವಿ. ಯಾಕೆ? ಸರಸ್ವತಿಯ ನಕ್ಷತ್ರ, ಅರ್ಥಾತ್ ಸರಸ್ವತಿ ಚೆನ್ನಾಗಿ ನಮಗೆ ಬುದ್ಧಿಯನ್ನು ಕೊಡಲಿ, ನಮಗೆ ಕನ್ಸಿಸ್ಟೆನ್ಸಿಯನ್ನು ಕೊಡಲಿ ಅಂತಕ್ಕಂಥ ಒಂದು ಮನೋಭಾವ ಅಷ್ಟಮಹಾನಕ್ಷತ್ರಗಳಲ್ಲಿ ಇರ್ತಕ್ಕಂಥ ಈ ರಾಶಿಯವರು ಕೆಲವೊಂದು ವಿಚಾರಗಳಲ್ಲಿ ನಿಮಗೆ ನ್ಯೂನ್ಯತೆಗಳು ಕಾಡ್ತಕ್ಕಂಥದ್ದು ಇರ್ತದೆ. ಹಾಗಾಗಿ ನಿಮ್ಮ ವಾಯುತತ್ವ ಆಗಿರೋದ್ರಿಂದ ಬದಲಾವಣೆ ಹೆಚ್ಚು ಬಯಸಬೇಡಿ,
ಸಾಧ್ಯವಾದಷ್ಟು ಒಂದು ಕಡೆ ನಿಲ್ತಕ್ಕಂಥ ಕೆಲಸ ಮಾಡಿ. ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಗುರಿಯನ್ನು ತಲುಪೋದಕ್ಕೆ ನೆಮ್ಮದಿಯನ್ನು ಕಾಲ ಬರ್ತದೆ. ಅನೇಕ ವಿಚಾರಗಳಿಂದ ದಶಾಭುಕ್ತಿಗಳ ಕಾಲ ಯಾವ್ಯಾವ ನೋಡ್ಕೊಂಡು ಹೇಳಬೇಕಾಗುತ್ತೆ. ಇದೇ ನಾಟಕ ನಿಮ್ಮ ಪರ್ಮನೆಂಟ್ ಸೊಲ್ಯೂಷನ್ಸ್ ಅಲ್ಲ. ನಿಮಗೆ ಒಂದು ತತ್ವ ಆಧಾರವಾಗಿ ಬೇಕು ಅಂತಕ್ಕಂಥದ್ದನ್ನು ನಾನು ತಿಳಿಸ್ಕೊಟ್ಟಿದ್ದೇನೆ. ಯಾರು ನಮ್ಮ ಚಾನಲಿನ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತ ಕಾಮೆಂಟ್ ಮಾಡಿ. ವಾಟ್ ಕೈಂಡ್ ಆಫ್ ನೀವು ಮೆಸೇಜ್ಗಳನ್ನು ಮಾಡ್ಬೋದು ನಿಮ್ಮ. ಯಾಕೆಂದರೆ ನಮ್ಮ ನಾನಾ ರೀತಿ ಒಬ್ಬ ಸರ್ವಜ್ಞ ಆಗಿರ್ತಕ್ಕಂಥದ್ದು ದಶಾವಧಾನಿ ಶತಾವಧಾನಿಗಳು ಅಂತ ಕರಿತೀವಿ. ನೂರಾರು ಆಲೋಚನೆಗಳನ್ನು ಹೊಂದಿರತಕ್ಕಂಥ ಮನುಜರಿದ್ದಾರೆ ಇವತ್ತು. ಹತ್ತಾರು ಆಲೋಚನೆಗಳನ್ನು ಅಟ್ ಎ ಟೈಮ್ 10 ಕೆಲಸಗಳನ್ನು ಮಾಡ್ತಕ್ಕಂಥ ಮನುಜರಿದ್ದಾರೆ. ಒಂದು ಕೆಲಸ ಮಾಡ್ತಿದ್ದಾನೆ, ನಾನಾ 10 ಕೆಲಸಗಳಿಗೆ ತಲೆ ಓಡಿಸ್ತಕ್ಕಂಥ ದಶಾವಧಾನಿಗಳು ಅಂತ ಕರೆದ್ವಿ. ಅನೇಕ ರೀತಿಯಾದಂಥ ಮನುಜರಿದ್ದಾರೆ. ನಮ್ಮಲ್ಲಿ ಸಾತ್ವಿಕತೆಯ ಗುಣ, ಜಗತ್ತಿಗೆ ಒಳ್ಳೆಯ ಒಂದು ಸಂದೇಶವನ್ನು ಕೊಡ್ತಕ್ಕಂಥ ಗುಣಗಳನ್ನು ನಾವು ಬೆಳೆಸ್ಕೊಳ್ಳೋಣ. ಸನ್ಮಾರ್ಗಿಗಳಾಗೋಣ, ದಯಾಮಯಿಗಳಾಗತಕ್ಕಂಥ ಕೆಲಸಗಳನ್ನು ಮಾಡೋಣ. ಜಗತ್ತನ್ನು ಅಂದರೆ ಈ ಒಂದು ಸೃಷ್ಟಿಯನ್ನು ಉತ್ತಮಗೊಳಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡಿ ಕೈ ಜೋಡಿಸೋಣ. ನಮ್ಮ ತುಳಸಿ ಚಾನಲ್ ಧಾರ್ಮಿಕವಾಗಿರ್ತಕ್ಕಂಥ ನಡೆಗೆ ಏಕೈಕವಾಗಿರ್ತಕ್ಕಂಥ ಚಾನಲ್ ಆಗಿರೋದ್ರಿಂದ ನಮ್ಮೊಂದಿಗೆ ನೀವು ಕೈ ಜೋಡಿಸಿ. ನಿಜವಾಗ್ಲೂ ಅನೇಕ ವಿಚಾರಗಳ ನಿಮ್ಮ ಮುಂದೆ ತರ್ತಿರ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ. ಇನ್ನೂ ಅನೇಕ ವಿಚಾರಗಳು, ದೇವಾಲಯ ರಹಸ್ಯ ಅಂದರೆ ಯಾವ ರೀತಿಯಾಗಿರ್ತಕ್ಕಂಥ ದೇವಾಲಯಗಳು ನಿರ್ಮಾಣ ಆಗ್ತದೆ, ಯಾಕೆ ರಾಜರುಗಳು ದೇವಾಲಯಗಳನ್ನು ನಿರ್ಮಾಣಗಳನ್ನು ಮಾಡ್ತಿದ್ರು, ಯಾವ ಕ್ಷೇತ್ರ ಫಲಕ್ಕೋಸ್ಕರ ಈ ವಿಚಾರಗಳನ್ನು ಕೊಡ್ತಾಯಿದ್ರು, ಅನೇಕ ವಿಚಾರಗಳು ನಿಮ್ಮ ಮುಂದೆ ತಂದಿಡೋಕ್ಕೆ ನಿಮ್ಮ ಸಹಕಾರಗಳು ಅತ್ಯಗತ್ಯವಾಗಿರ್ತಕ್ಕಂಥದ್ದು ಬೇಕಾಗುತ್ತೆ. ನಿಮ್ಮ ಸಹಕಾರವಿದ್ದಲ್ಲಿ ನಾವು ನಿಮಗೆ ಒಂದು ಮಾರ್ಗಸೂಚಕರಾಗಿರ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.